ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ HY ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತು ಚಂದ್ರಗ್ರಹಣ ಇದೆ. ಸೊ ಬೇಗ ಬೇಗ ಊಟ ಮಾಡ್ಕೊಂಡು ಬಿಡಬೇಕು. ಆ್ಯಕ್ಚುಲಿ 11:40 ಒಳಗಡೆ ಊಟ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ. ಈ ಥರ ಗ್ರಹಣ ಎಲ್ಲ ಇದ್ದಾಗ ವಯಸ್ಸಾಗಿರೋರು, ಮಕ್ಕಳುಗಳು, ದೆನ್ ಪ್ರೆಗ್ನೆನ್ಸಿ ಪೀಪಲ್ ಆ್ಯಂಡ್ ಫೀಡಿಂಗ್ ಪೀಪಲ್ ಅವರಷ್ಟೇ ತಿನ್ನಬೇಕು ಅಂತ ಇದೆ. ನಾವು ತಿನ್ನಬಾರ್ದು ಅಂತ ಇದೆ. ಬಟ್ ಆ್ಯಕ್ಚುಲಿ ಇದು ಚಂದ್ರಗ್ರಹಣ ಕ್ಲೋಸ್ ಆಗೋದು ಈವ್ನಿಂಗ್ 6:48. ಅಲ್ಲಿ ತನಕ ಹಸ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಏನಾದರೂ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಯಾವುದೇ ರೀತಿ ನನ್ನ ಒಂದು ಡಯಟ್ ಪ್ಲಾನ್ ಥರ ಯಾವುದೇ ಫುಡ್ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ಅನ್ನ ಮತ್ತು ಬೇಳೆ ಸಾಂಬಾರು ಮತ್ತು ನಮ್ಮ ಅತ್ತೆ ಕೊಟ್ಟಿದ್ದಂಥ ಶೆಂಡಿಗೆ ಇದಿಷ್ಟೇ ಇಟ್ಕೊಂಡು ನಾನು ನನ್ನ ಊಟನ ಮುಗಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ 11 o'clock. ಇವತ್ತು ಯಾವುದೇ ರೀತಿ ಫುಡ್ಡೆಲ್ಲ ಉಳಿಸ್ಕೊಳ್ಳೋ ಹಾಗಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ರಾತ್ರಿ ಬೇಳೆ ಸಾಂಬಾರ್ಗೆ ಜಸ್ಟ್ ಅನ್ನ ಒಂದು ಮಾಡಿಟ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಬೇಬಿಗೆ ಆ್ಯಕ್ಚುಲಿ ಅವಳಿಗೆ ನಾನು ಚುರುಮುರಿ ಥರ ಮಾಡಿ ಕಳಿಸಿದ್ದೀನಿ ಅವಳ ಬಾಕ್ಸ್ಗೆ. ಬೇಬಿ ಬಂದಿದ ತಕ್ಷಣ ಅವಳಿಗೂ ಬೇಗ ಬೇಗ ಊಟ ಮಾಡಿಸ್ಬಿಡ್ತೀನಿ. ಏನಾದರೂ ಉಳ್ಕೊಂಡ್ರೆ ಅದನ್ನು ಏನು ಇಟ್ಕೊಳ್ಳಲ್ಲ. ಸೊ ಅದನ್ನು ಆಚೆನೇ ಹಾಕ್ಬಿಡ್ತೀನಿ. ಇವತ್ತು ಗ್ರಹಣ ಆ್ಯಕ್ಚುಲಿ 3:20ಗೆ ಸ್ಟಾರ್ಟ್ ಆಗುತ್ತೆ. 3:20ಗೆ ಸ್ಟಾರ್ಟ್ ಆದರೆ ನೈಟ್ 6:48ಗೆ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ತನಕ ಯಾವುದೇ ರೀತಿ ಕೆಲಸ ಏನೂ ಇಲ್ಲ. ಸೊ ಆರಾಮಾಗೇ ಇರೋದು. 6:48 ಮುಗಿದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ನಂದು. ಸೊ ಅಲ್ಲಿ ತನಕ ಏನಿಲ್ಲ. ಬಟ್ ನಮ್ಮ ಬೇಬಿ ಅದು ಇದು ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾಳೆ. ಅವಳನ್ನ ಹೇಗೆ ಮೇಂಟೈನ್ ಮಾಡಬೇಕೋ ಗೊತ್ತಿಲ್ಲ. ನೋಡೋಣ, ಅವಳನ್ನ ತಗೊಂಡೋಗಿ ನಮ್ಮ ಅಮ್ಮನ ಮನೆಗೆ ಬಿಡ್ತೀನಿ ಅಷ್ಟೇ. ನಮ್ಮಮ್ಮ ದರ್ಬೆ ಕೊಟ್ಟಿದ್ದಾರೆ. ಸೊ ಅದನ್ನು ಇವಾಗ ನಾನು ಎಲ್ಲ ಕಡೆ ಹಾಕಬೇಕು. ಫಸ್ಟು ಅಡುಗೆ ಮನೆಯಲ್ಲಿರೋ ಕಾಳುಗಳು, ಈ ಡ್ರೈ ಫ್ರೂಟ್ಸ್ಗಳು, ಆಯಿಲು ಇದಕ್ಕೆಲ್ಲ ಹಾಕೋಣ ಅಂದ್ಕೊಂಡು ತಗೊಂಡಿದ್ದೀನಿ. ಸೂರ್ಯಗ್ರಹಣ ಇದ್ರೂ ಅಷ್ಟೇ, ಚಂದ್ರಗ್ರಹಣ ಇದ್ರೂ ಅಷ್ಟೇ, ಯಾವಾಗಲೂ ಅಷ್ಟೇ ನಮ್ಮಮ್ಮ ಹೇಳ್ಬಿಟ್ಟಿದ್ದಾರೆ ದರ್ಬೆನ ಎಲ್ಲ ಕಡೆ ಹಾಕಬೇಕು ಅಂತ. ಸೊ ಅದಕ್ಕೆ ಇವಾಗ ನಾನು ಒಂದೊಂದೇ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಲ್ವಾ? ಸೊ ಅದಕ್ಕೆ ನಾನು ನಮ್ಮಮ್ಮ ಹೇಳಿದ್ದನ್ನು ಮಾಡ್ತಾ ಇದ್ದೀನಿ. ಮೋರ್ ಓವರ್ ನಮ್ಮ ಹತ್ರ ಸ್ಮಾಲ್ ಬೇಬಿ ಇದೆಯಲ್ಲ, ನಾವು ಬಿಲೀವ್ ಮಾಡದೇ ಇದ್ರೂ ಸೊ ಮಗು ಅಂತ ಎಲ್ಲ ಆದಮೇಲೆ ಬಿಲೀವ್ ಮಾಡಬೇಕಾಗುತ್ತೆ. ಅದು ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಆಬ್ವಿಯಸ್ಲಿ ನಾನು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ನಾನು ಈ ಥರದಕ್ಕೆಲ್ಲ ನಾನು ಏನು ಅಷ್ಟೊಂದು ಕ್ವೆಶ್ಚನ್ ಮಾಡೋದಕ್ಕೆ ಹೋಗಲ್ಲ. ಜಸ್ಟ್ ಫಾಲೋ ಮಾಡ್ತೀನಿ ಅಷ್ಟೇ. ಇವಾಗ ನಾನು ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಇದಕ್ಕೆಲ್ಲ ನಾನು ಈ ದರ್ಬೆನ ಹಾಕ್ತಾ ಇದ್ದೀನಿ. ಎಲ್ಲ ಬಾಕ್ಸ್ಗಳನ್ನೂ ತಗೊಂಡಿದ್ದೀನಿ. ಬೇಳೆಕಾಳು, ಹುರುಳಿಕಾಳು, ಹೆಸರುಕಾಳು, ಉದ್ದಿನಬೇಳೆ, ನಮ್ಮ ಹತ್ರ ಯಾವುದೆಲ್ಲ ಕಾಳುಗಳೆಲ್ಲ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತಗೊಂಡು ಆ ಬಾಕ್ಸ್ಗಳಿಗೆಲ್ಲ ಹಾಕ್ತಾ ಇದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮು, ಪಿಸ್ತಾ ಅದೆಲ್ಲ ಬಾಕ್ಸ್ಗೂ ಹಾಕ್ತಾ ಇದ್ದೀನಿ. ಆ್ಯಂಡ್ ಸಾಂಬಾರು ಪದಾರ್ಥ, ಸಾಸಿವೆ, ಚಕ್ಕೆ, ಲವಂಗ, ಏಲಕ್ಕಿ ಆ ಬಾಕ್ಸ್ಗಳಿಗೂ ಕೂಡ ಎಲ್ಲದಕ್ಕೂ ತೆಗೆದು ಹಾಕ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ಮು ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಬಾಕ್ಸ್ಗಳಿಗೂ ಹಾಕಿದ್ದೀನಿ. ಆ್ಯಂಡ್ ಖಾರದ ಪುಡಿಗೂ ಅಷ್ಟೇ ಎಲ್ಲ ಖಾರದ ಪುಡಿ ಬಾಕ್ಸ್ಗಳಿಗೆ, ಆಯಿಲ್ಗೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಹಾಕಾಯಿತು. ಇವಾಗ ನೀರಿಗೂ ಹಾಕಬೇಕು. ಸೊ ಅದಕ್ಕೆ ಬಿಂದಿಗೆಯಲ್ಲಿ ನೀರಿತ್ತು ಆ್ಯಂಡ್ ಇನ್ನೊಂದು ಬಿಗ್ ಪಾತ್ರೆ ಅದರಲ್ಲೂ ನೀರಿತ್ತು. ಸೊ ಅದಕ್ಕೂ ಕೂಡ ಇವಾಗ ಒಂದೊಂದೇ ದರ್ಬೆನ ತೆಗೆದು ಹಾಕ್ತಾ ಇದ್ದೀನಿ. ಆಮೇಲೆ ಕಿಚನಲ್ಲಿ ಇನ್ನು ಅಕ್ಕಿ ಡಬ್ಬ, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಆ ಥರ ಎಲ್ಲ ಇದೆ. ಅದಕ್ಕೂ ಕೂಡ ಎಲ್ಲ ಹಾಕ್ಬಿಡ್ಬೇಕು. ಗೈಸ್, ನೀವು ಇದೇ ಥರ ಮಾಡ್ತಾ ಇದ್ದೀರಾ? ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತೀನಿ. ಇದರಲ್ಲಿ ಲಾಸ್ ಆಗೋದು ಏನಿದೆ ಅಲ್ವಾ? ಇದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದ್ಮೇಲೆ ಯಾಕೆ ಫಾಲೋ ಮಾಡಬಾರ್ದು ಅಲ್ವಾ? ಸೊ ಅದಕ್ಕೆ ನಾನು ಅಷ್ಟೇ ಫಾಲೋ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಂದು ಅಕ್ಕಿ ಬಾಕ್ಸು, ಗೋಧಿ ಹಿಟ್ಟಿನ ಬಾಕ್ಸು ಮತ್ತು ರಾಗಿ ಹಿಟ್ಟು ಬಾಕ್ಸು ಎಲ್ಲ ನಾನು ಈ ಥರ ಕೆಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಹಾಕಾಯಿತು.
ಇವಾಗ ನಮ್ಮನೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮನ್ನ ಕಾಪಾಡೋದು ದೇವ್ರು ಅಲ್ವಾ. ಸೊ ನಮ್ ದೇವ್ರ ಮನೆಗೂ ಕೂಡ ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ದೇವ್ರಗಳಿಗೂ ಕೂಡ ನಾನು ದರ್ಬೆ ಇಡ್ತಾ ಇದ್ದೀನಿ. ನಮ್ಮನ್ನ ಕಾಪಾಡೋದೇ ದೇವ್ರು. ಸೊ ದೇವ್ರುಗಳು ಕೂಡ ಚೆನ್ನಾಗಿರ್ಬೇಕು ಅಲ್ವಾ. ಸೊ ಅದಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ. ಮನೇಲೆ ಇದ್ಕೊಂಡು ದೇವ್ರ ಜೊತೆ ತುಂಬಾ ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಅಲ್ವಾ. ಇವರು ಕೂಡ ನಮ್ದು ಪಾರ್ಟ್ ಆಫ್ ಲೈಫ್ ಅಂತಾನೆ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಇವ್ರಿಗೂ ಕೂಡ ನಾನು ದರ್ಬೆ ಇಟ್ಟಾಯ್ತು. ಇವಾಗ ಫ್ರಿಡ್ಜ್ ನಲ್ಲಿ ಇರೋ ಕೆಲವೊಂದು ಥಿಂಗ್ಸ್ಗಳು ಸಮ್ ಗ್ರಾಸರೀಸ್ ಎಲ್ಲ ಇಟ್ಕೊಂಡಿರ್ತೀನಿ ಇದ್ರಲ್ಲಿ. ಬಾಕ್ಸ್ ಅಲ್ಲೆಲ್ಲ ಫಿಲ್ ಆಗಿ ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಹಾಕ್ತಾ ಇದ್ದೀನಿ. ಅಂಡ್ ಸ್ವಲ್ಪ ಕರ್ಡ್ ಎಲ್ಲ ಇತ್ತು ಅದಕ್ಕೂ ಕೂಡ ಎಲ್ಲ ಇಟ್ಕೊಂಡೆ. ಅಂಡ್ ಸಮ್ ಸೊಪ್ಪುಗಳನ್ನೆಲ್ಲ ಇಟ್ಕೊಂಡಿದ್ದೆ. ಅದಕ್ಕೂ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ನಂಗೆ ಇಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ಲೆಲ್ಲ ಇಟ್ಟೆ. ನಮ್ಮ ಫ್ರಿಡ್ಜ್ ಅಲ್ಲಿ ಅಷ್ಟೊಂದೇನು ಏನು ಇಟ್ಕೊಂಡಿಲ್ಲ. ಯಾವುದೇ ರೀತಿ ಬೇಯಿಸಿರೋ ಪದಾರ್ಥ ಎಲ್ಲ ನಾನು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿಲ್ಲ. ಏನಿದ್ರು ವೆಜಿಟೇಬಲ್ಸ್ ಸಮ್ ಉಳ್ಕೊಂಡಿರೋಂಥ ಕಾಳುಗಳು ಅದನ್ನಷ್ಟೇ ಅಲ್ಲಿ ಇಟ್ಕೊಂಡಿದ್ದೀನಿ. ಮೇಲಿನ ಝೋನ್ ಅಲ್ಲಿ ನಮ್ದು ಹಾಲು ಐಸ್ ಕ್ಯೂಬ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ. ಅದಕ್ಕೂ ಇಟ್ಟೆ. ಇವಾಗ ಆನಿಯನ್ ಗಾರ್ಲಿಕ್ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲೂ ಕೂಡ ಇಟ್ಕೊಂತಾ ಇದ್ದೀನಿ. ಎಲ್ಲ ಆಯ್ತು. ಇವಾಗ ವೆರಿ ಇಂಪಾರ್ಟೆಂಟ್ ಮನೆ ಎಂಟ್ರೆನ್ಸ್ ಅಲ್ವಾ ಅಲ್ಲಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಅಲ್ಲಿಗೂ ಒಂದು ಇಟ್ಬಿಟ್ಟೆ. ಆಮೇಲಿಂದ ಮೇಲೂ ಕೂಡ ಇಡೋಣ ಅಂತ ಹೇಳಿ ಅಲ್ಲೊಂದು ಇದು ಮೊಳೆ ಇತ್ತು. ಸೊ ಅದಕ್ಕೂ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ನಮ್ಮಮ್ಮ ಇಡಕ್ಕೆ ಹೇಳಿದ್ರು ಎಲ್ಲೆಲ್ಲಿ ಅಂತ. ಅವ್ರು ಕಾಳು ಕಡ್ಡಿ ಅದಕ್ಕೆಲ್ಲ ಹೇಳಿದ್ರು. ನಾನು ನನ್ಗೆ ಯಾವ್ದ್ಯಾವ್ದು ಅನ್ಸುತ್ತೋ ಅಲ್ಲಿಗೆಲ್ಲ ಇಡ್ತಾ ಇದ್ದೀನಿ. ತುಳಸಿ ಗಿಡಕ್ಕೂ ಹಾಕ್ಬಿಡೋಣ. ನನಗೆ ನನ್ನ ಗಿಡ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ದು ಮನಿ ಪ್ಲಾಂಟು ಮತ್ತೆ ನಮ್ದು ತುಳಸಿ ಗಿಡಕ್ಕೂ ಇಡ್ತಾ ಇದ್ದೀನಿ. ಇವಾಗಷ್ಟೇ ಚೆನ್ನಾಗಿ ಬೆಳೀತಾ ಇದೆ. ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ತೋರಿಸಿದ್ದೆ ನಾನು ಯಾವ ತರ ಗಿಡ ಪ್ಲಾಂಟ್ ಮಾಡಿದೆ ಅಂತ. ಸೊ ಅದಕ್ಕೆ ಅಲ್ಲೂ ಇಟ್ಟೆ. ಇವಾಗ ನಮ್ಮ ಕಬೋರ್ಡ್ಗಳಿಗೂ ಇಟ್ಬಿಡೋಣ ಅಂತ ಅಲ್ಲೂ ಇಡ್ತಾ ಇದ್ದೀನಿ. ಸೊ ಇದು ನನ್ನ ಕಬೋರ್ಡು. ಇಲ್ಲಿ ನಮ್ದು ಕ್ಯಾಶ್ ಬಾಕ್ಸ್ಗೆ ಅಂಡ್ ನಮ್ದು ಸ್ಯಾರಿ ಕಂಪಾರ್ಟ್ಮೆಂಟ್ಗೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಇಡ್ತಾ ಇದ್ದೀನಿ. ನಾನು ಪಾಸಿಟಿವಿಟಿ ಅಂತಂದ್ರೆ ನನಗಿಷ್ಟ. ನಾನು ಪಾಸಿಟಿವಿಟಿನ ಬಿಲೀವ್ ಮಾಡ್ತೀನಿ. ಸೊ ಒಳ್ಳೇದಾಗುತ್ತೆ ಅನ್ನೋದೇ ಅಂತ ಹೇಳಿದ್ರೆ ನಾನು ಅದನ್ನ ಫಾಲೋ ಮಾಡ್ತೀನಿ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಬೇಬಿ ಕಬೋರ್ಡ್ ಅಲ್ಲಿ ನಮ್ಮ ಬೇಬಿ ಡ್ರೆಸ್ಗಳಿಗೆ ಮತ್ತು ಅವಳದು ಕ್ಯಾಶ್ ಬಾಕ್ಸ್ ಸೈಡು ಅಲ್ಲೂ ಕೂಡ ಇಡ್ತಾ ಇದ್ದೀನಿ. ಹಬ್ಬ ಎಲ್ಲ ಕಡೆ ಇಟ್ಟಾಯ್ತು ಇವಾಗ. ಸೊ ಇನ್ನು 6:48 ತನಕ ಇನ್ನೇನು ಕೆಲಸ ಇಲ್ಲ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನಮ್ಮ ಬೇಬಿನೂ ತಗೊಂಡೋಗಿ ನಮ್ಮ ಅಮ್ಮನ ಹತ್ರ ಬಿಟ್ಬಿಡ್ತೀನಿ. ಗಾಯ್ಸ್ 6:48 ಮುಗೀತು. ನಾನು 7 ತನಕ ವೆಯ್ಟ್ ಮಾಡಿ ಆಮೇಲಿಂದ ಫಸ್ಟ್ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಆಮೇಲಿಂದ ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಿಡ್ತೀನಿ. ಮಾರ್ನಿಂಗ್ ಇಂದ ಕುತ್ಕೊಂಡು ಬೋರ್ ಆಗೋಗಿತ್ತು. ಸೊ ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ನೀಟಾಗಿ. ಕಸ ಎಲ್ಲ ಗುಡಿಸಿದ ಆಗಿದ್ಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಬಿಡಬೇಕು. ನಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರುನು ಈಚೆ ಕಡೆ ಎಲ್ಲ ನೀರು ಹಾಕಿ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ನಾವು ಎಷ್ಟೇ ಬಿಲೀವ್ ಮಾಡಲ್ಲ ಅಂತ ಅನ್ಕೊಂಡಿದ್ರು ಎಲ್ಲರೂ ಒಳ್ಳೇದಾಗಬೇಕು ಅನ್ಕೊಂಡೇ ಮಾಡ್ತಿರ್ತಾರೆ. ಇದನ್ನು ಕೂಡ ಒಂದು ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ಪಾಸಿಟಿವಿಟಿ ಇದೊಂಥರ ಬಿಲೀವ್ನೆಸ್. ಸೊ ಬೇಡ ಅಂದ್ರೂ ಮಾಡೇ ಮಾಡ್ತಾರೆ. ನಂಬ್ತೀವಿ. ಸೊ ಅದೇ ತರ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಾನು ಮಾರ್ನಿಂಗು ಕೂಡ ಕಸ ಗುಡಿಸಿದ್ದೆ. ಸೊ ಎನಿವೇ ಇವಾಗ ಗ್ರಹಣ ಅಂತ ಹೇಳಿದ್ಮೇಲೆ ಅದೊಂದು ಕೈಂಡ್ ಆಫ್ ಸೂತಕ ತರ ಅಲ್ವಾ. ಸೊ ಅದಕ್ಕೆ ಎಲ್ಲ ನೀಟಾಗಿ ಇನ್ನೊಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅದಾಗಿದ್ಮೇಲೆ ಇವಾಗ ಮನೆ ಒರೆಸ್ಕೊಂತಾ ಇದ್ದೀನಿ. ಆಸ್ ಯೂಶುವಲ್ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ನೀಟಾಗಿ ಮನೆಯೆಲ್ಲ ಒರೆಸ್ಕೊಂತಾ ಇದ್ದೀನಿ. ಇಲ್ಲೆಲ್ಲ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಆಮೇಲಿಂದ ಸ್ಟೆಪ್ಸ್ಗೆ ನೀರು ಹಾಕಬೇಕು. ಎಲ್ಲರೂ ಸ್ಟೆಪ್ಸ್ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನಿಲ್ಲಿ ಆಗಿದ್ಮೇಲಿಂದ ನೀರು ತಗೊಂಡೋಗಿ ಆಚೆ ಕಡೆ ಎಲ್ಲ ನಾನು ವಾಶ್ ಮಾಡಿಬಿಡ್ತೀನಿ. ಇವಾಗ ನಾನು ಮ್ಯಾಟ್ ಎಲ್ಲ ಹಾಕ್ತಾ ಇದ್ದೀನಿ.
ಪಾಪ ನಮ್ಮ ಬೇಬಿ ಬೇರೆ ಮಮ್ಮ ಬೇಕು ಅಂತ ಅಳ್ತಾ ಇದ್ದಾಳೆ. ಆಕ್ಚುಲಿ ಅವಳನ್ನ 2 o'clockಗೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಸ್ನಾನ ಎಲ್ಲ ಮುಗಿಸಿ ಗೂಡ್ಸಿ ಒರೆಸಿ ನೀಟಾಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ನಾನು ಅಲ್ಲಿ ಹೋಗ್ಬೇಕು. ಅಲ್ಲೇ ನಮ್ಮ ಅಣ್ಣನ ಮನೆ ಹತ್ರನೇ ದೇವಸ್ಥಾನ ಇದೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಆಮೇಲಿಂದ ಬೇಬಿ ಕರ್ಕೊಂಬಂದು ಅವಳಿಗೂ ಸ್ನಾನ ಮಾಡಿಸ್ಬೇಕು. ಸೊ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಬೇಬಿ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಪಾಪ ಅದು ಟಿವಿ ನೋಡ್ತಾ ಇದೆ. ಸೊ ಇವಾಗ ಡಿನ್ನರ್ಗೆ ಏನು ಮಾಡೋದು ಅಂತ ಥಿಂಕ್ ಮಾಡಿದೆ. ಸೊ ಸಜ್ಜಿಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ಫ್ರೈ ಮಾಡಿ ರವೆ ಇಟ್ಕೊಂಡಿದ್ದೆ. ಸೊ ಸಜ್ಜಿಗೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಜ್ಜಿಗೆ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಇವಾಗ ನಾನು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದೆರಡು ಲವಂಗನೂ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದೊಂದು ಹಾರ್ಡ್ಲಿ ಒಂದು 5 to 8 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದು ಕುದೀತಾ ಇರಬೇಕಾದ್ರೇನೆ ಆವಾಗಲೇ ನಾನು ಸ್ವಲ್ಪ 3 ಇಂದ 4 ಏಲಕ್ಕಿನ ಚೆನ್ನಾಗಿ ಕುಟಾಣಿಲಿ ಕುಟ್ಟಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡೆ. ಆಲ್ರೆಡಿ ಹಾಲು ಕಾಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಕುದಿಯಷ್ಟೇ ಬರ್ಸ್ಕೊತಾ ಇದ್ದೀನಿ. ಯಾಕೆಂದರೆ ಬೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಈ ಹಾಲು ಹಾಕ್ಕೊಂಡ್ರೆ ಒಡ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ಒಂದು ಕುದಿ ಬಂದಿದ ತಕ್ಷಣ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸಜ್ಜಿಗೆಗೆ ಉಪ್ಪಿಟ್ಟು ರವೆನೇ ಯೂಸ್ ಮಾಡ್ತೀನಿ, ಇದೇ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮು ಫುಲ್ಲು ಬ್ಲ್ಯಾಕ್ ಆಗಿರೋ ಆರ್ಗ್ಯಾನಿಕ್ ಬೆಲ್ಲ ತಂದುಬಿಟ್ಟು ಒಂದಿನ ಸಜ್ಜಿಗೆ ಮಾಡಿದ್ದೆ. ಸೊ ಅದು ಫುಲ್ಲು ಒಂಥರ ಬ್ರೌನಿಷ್ ಆಗಿ ಬಂದುಬಿಟ್ಟಿತ್ತು. ನನ್ನ ಬೇಬಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲಿಲ್ಲ. ಸೊ ಇವಾಗ ಅದೇ ಆರ್ಗ್ಯಾನಿಕ್ ಬೆಲ್ಲ, ಸೊ ಆದರೆ ತುಂಬ ಬ್ರೌನ್ ಏನಿಲ್ಲ, ಬ್ಲ್ಯಾಕ್ ಇಲ್ಲ, ಬ್ರೌನ್ ಆಗಿರೋದನ್ನ ತಂದಿದ್ದೀನಿ. ಇವಾಗ ಸೇಮ್ ನಾವು ಶುಗರ್ ಯೂಸ್ ಮಾಡಿದಾಗ ಯಾವ ಥರ ಇರುತ್ತೆ ಆ ಥರನೇ ಇದೆ ಸಜ್ಜಿಗೆ. ಸೊ ಇಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣದಾಗಿ ಬಾದಾಮಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಈ ಸಜ್ಜಿಗೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಬೇಬಿಗೆ ಅವಳು ದ್ರಾಕ್ಷಿ ಗೋಡಂಬಿ ಹಾಗೆ ತಿಂತಾಳೆ. ಈ ಥರ ಆ್ಯಡ್ ಮಾಡಿಬಿಟ್ಟು ಹಾಕಿದ್ರೆ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ನಾನು ಇವತ್ತು ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಬಾದಾಮಿನ ಹೆಚ್ಚಿಬಿಟ್ಟು ಅದನ್ನು ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಘಮ ಘಮ ಅಂತ ಇದೆ. ಸೊ ನೋಡೋದಕ್ಕೂ ಕಲರು ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಲಿ ಮಾಡ್ತಾರಲ್ಲ ಆ ಥರ ಫ್ಲೇವರ್ ಬರ್ತಾ ಇದೆ. ನಾನು ಸಜ್ಜಿಗೆನ ಕಲೀಲೇಬೇಕು ಅಂದ್ಕೊಂಡು ಮಾಡ್ತಾ ಇದ್ದೆ. ಸೊ ಇದು 3rd ಟೈಮು ನನ್ನ ಅಟೆಂಪ್ಟು. ಈ ಸರಿ ಚೆನ್ನಾಗಿ ಬಂದಿದೆ. ಹೋದ ಸರಿ ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದ್ಬಿಟ್ಟಿತ್ತು. ಅದೇ ಹೇಳಿದ್ನಲ್ಲ ನಾನು ಬ್ಲ್ಯಾಕ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೆ ಅಂತ. ಸೊ ಇವತ್ತು ಚೆನ್ನಾಗಿ ಬಂದಿದೆ. ಸೊ ಇನ್ಮೇಲೆ ಈ ಥರ ಬೆಲ್ಲನೇ ತಂದರೆ ನಮ್ಮ ಬೇಬಿಗೂ ಕೂಡ ಸಜ್ಜಿಗೆ ಇಷ್ಟ ಆಗುತ್ತೆ. ನಮ್ಮ ಬೇಬಿ ದೇವಸ್ಥಾನದಲ್ಲಿ ಕೊಡೋ ಸಜ್ಜಿಗೆನ ತಿಂತಾಳೆ. ಮನೇಲೇ ಅದನ್ನು ನಾನು ಮಾಡಿದ್ರೆ ತಿಂತಾ ಇರಲಿಲ್ಲ. ಹೋಪ್ ಟುಡೇ ಅವಳು ತಿಂತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅದು ಈ ಥರ ನೈಟ್ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಏನಾದ್ರು ಮಾಡಿದಾಗ ಅವಳು ತಿಂದೇ ತಿಂತಾಳೆ. ಬಿಕಾಸ್ ಅವಳಿಗೂ ರೆಗ್ಯುಲರ್ ಆಗಿ ಅನ್ನ ಸಾಂಬಾರು ತಿಂದು ಬೋರ್ ಆಗುತ್ತಲ್ವಾ. ಸೊ ಅದಕ್ಕೆ ನಾನು ಕೂಡ ಇದನ್ನು ಮಾಡಿದೆ. ಊಟ ಎಲ್ಲ ಆಗಿ ನಮ್ಮ ಬೇಬಿ ಇವಾಗ ಮಲ್ಕೊಂತು. ಸಜ್ಜಿಗೆ ತಿನ್ಕೊಂಡು ಅವಳು ಮಲ್ಕೊಂಡಿದ್ದಾಳೆ. ಅಷ್ಟರಲ್ಲಿ ನಾನಿವಾಗ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ಬೇಕು. ಅವಾಗ ಬೆಳಿಗ್ಗೆ ನಾನು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೇವ್ರ ಪಾತ್ರೆನೆಲ್ಲ ತೊಳೆದು, ಸೊ ಅದಕ್ಕೆ ನಾನು ಇವಾಗಲೇ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ದೇವ್ರ ಪಾತ್ರೆನ ತೊಳೆಯೋದಕ್ಕೆ ಸಿಂಕ್ ಎಲ್ಲ ಖಾಲಿ ಇರಬೇಕು. ಇವಾಗಲೇ ಈ ಊಟದ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನನ್ನ ಪಾಡಿಗೆ ನಾನು ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಬಿಡ್ಬೋದು ನಮ್ಮ ಬೇಬಿ ಎದ್ದೇಳಷ್ಟರಲ್ಲಿ. ಸೊ ಅದಕ್ಕೆ ನಾನು ಇವಾಗಲೇ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಆ್ಯಂಡ್ ನೀರು ತುಂಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲ ಚೆಲ್ಬಿಟ್ಟು ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹೊಸ ನೀರನ್ನೆಲ್ಲ ತುಂಬಿಸಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಅಂತ. ಯಾವುದನ್ನ ಚೆಲ್ಬಿಟ್ಟು ಮತ್ತೆ ತಗೋಬೋದು ಅದನ್ನ ತಗೊಬೋದು. ಈ ಕಾಳು ಕಡ್ಡಿ ಅವನ್ನೆಲ್ಲ ಆಗೋದಿಲ್ವಲ್ಲ, ಅವೆಲ್ಲ ಹಾಗೆ ಇದೆ. ಈ ನೀರು ಬೇಕಾದ್ರೆ ಮತ್ತೆ ಕೂಡ ತಗೊಬೋದು. ಸೊ ಅದಕ್ಕೆ ಈ ನೀರನ್ನ ಚೆಲ್ಬಿಟ್ಟು ಹೊಸ ನೀರನ್ನ ತುಂಬಿಸಿಟ್ಕೊಂಡೆ. ಸೊ ಎಲ್ಲ ಮುಗೀತು. ಇವಾಗ ಸಿಂಕ್ ಎಲ್ಲ ತೊಳೆದ್ಬಿಟ್ಟು ಇವಾಗ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಸೊ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಬೇಕು. ಗೈಸ್, ನಾನು ಇವತ್ತು ವೆನ್ಸ್ಡೇ ಮಾರ್ನಿಂಗ್ ಅಂದರೆ
4:30-5 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ದೇವ್ರ ಪಾತ್ರೆನೆಲ್ಲ ನೀಟಾಗಿ ಎಲ್ಲ ತೊಳ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾನು ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಮ್ಮ ಬೇಬಿ ಎದ್ದೇಳಷ್ಟರಲ್ಲಿ ನಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಕುಂಕುಮ ಎಲ್ಲ ಇಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ರಾತ್ರಿ ಜಸ್ಟ್ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಸೊ ರಾತ್ರಿನೇ ಇದನ್ನೆಲ್ಲ ತೊಳೆಯೋದಕ್ಕೆ ಆಗಲ್ಲ, ಯಾಕೆಂದರೆ ಪಾಪುನ ಇಟ್ಕೊಂಡು ಮಾಡೋದು ತುಂಬ ಡಿಫಿಕಲ್ಟು. ಅವಳು ಮಲಗಿಸ್ಬೇಕು ಅಂತಂದರೆ ಅವಳ ಜೊತೆನೇ ಮಲ್ಕೊಬೇಕು. ಸೊ ನಾನು ಕನ್ವೀನಿಯೆಂಟ್ ಟೈಮ್ ನೋಡಿಕೊಂಡು ನಾನು ಈ ಥರ ಪೂಜೆ ಕೆಲಸ ಎಲ್ಲ ಮಾಡ್ಕೊತೀನಿ. ಇವತ್ತಿನ ತಿಂಡಿಗೆ ಬಿಸಿಬೇಳೆಬಾತ್ ಮಾಡಬೇಕು ಅಂತ ಹೇಳಿಬಿಟ್ಟು ಪೂಜೆ ಕೆಲಸ ಎಲ್ಲ ಬೇಗ ಮುಗ್ದಿತ್ತಲ್ಲ, ಸೊ ಅದಕ್ಕೆ ನಾನು ಎಲ್ಲ ವೆಜಿಟೇಬಲ್ಸ್ನು ಹೆಚ್ಚಿಟ್ಕೊಂಡಿದ್ದೆ. ಇದ್ರ ಪ್ರಿಪ್ರೇಷನ್ನು ಅಷ್ಟೇ ತುಂಬಾ ಈಸಿ. ಸೊ ಅದಕ್ಕೆ ನಾನು ಇವತ್ತಿಗೆ ಇದನ್ನೇ ಚೂಸ್ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ಈ ಥರ ಫಾಸ್ಟಿಂಗ್ ಆ ಥರ ಏನಾದರೂ ಇದ್ದಾಗ ಅದು ನೆಕ್ಸ್ಟ್ ಡೇ ಒಳ್ಳೆ ಎನರ್ಜಿ ಫುಡ್ನ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಬಿಸಿಬೇಳೆ ಬಾತ್ ಹ್ಯಾಪ್ಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಬೇಳೆ ಇರುತ್ತೆ, ಕ್ಯಾರೆಟು, ಬೀನ್ಸು, ನವಿಲುಕೋಸು, ಕ್ಯಾಪ್ಸಿಕಮ್, ಆನಿಯನ್, ದೆನ್ ಗೋಡಂಬಿ, ಕಡಲೆಬೀಜ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಜೊತೆಗೆ ಖಾರ ಬುಂದಿ ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಟೇಸ್ಟಿಯಾಗಿ ನೆನ್ನೆ ಅಷ್ಟು ಹಸ್ಕೊಂಡಿದ್ವಿ ಅಂತ ಏನು ಫೀಲೇ ಆಗೋದಿಲ್ಲ, ಒಳ್ಳೆ ಆರಾಮ್ ಅಂತ ಅನಿಸುತ್ತೆ. ಈ ಥರ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತೆಲ್ಲ ಬಂದಾಗ ಹೆದರ್ಕೊಳ್ಳೋದು ಏನು ಬೇಕಾಗಿಲ್ಲ. ಸೊ ನಾವು ಕರೆಕ್ಟಾಗಿ ಆಚರಣೆ ಮಾಡ್ಕೊಬೇಕು. ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತಲೇ ಹೇಳುವಾಗ ಅದನ್ನು ನಾವು ಕರೆಕ್ಟಾಗಿ ಪಾಲನೆ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಬೇಕು. ಶಾಸ್ತ್ರದಲ್ಲಿ ಇನ್ನೂ ತುಂಬ ಸ್ಟ್ರಿಕ್ಟಾಗೆಲ್ಲ ಇರುತ್ತೆ. ಸೊ ನಾವು ಅಷ್ಟೊಂದೆಲ್ಲ ಫಾಲೋ ಮಾಡೋದಕ್ಕಾಗಲ್ಲ. ಆ್ಯಕ್ಚುಲಿ ಗ್ರಹಣ ಇಟ್ಕೊಳ್ಳೋ ಟೈಮಿಂದ ಹಿಡ್ದು ಬಿಡೋ ಟೈಮ್ ತನಕ ಅದೆಲ್ಲ ತುಂಬಾ ಪ್ರೊಸೀಜರ್ ಎಲ್ಲ ಇದೆ. ಸೊ ನಾವು ಬಿಟ್ಟ ಮೇಲೆ ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಮನೆಯನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಆಮೇಲಿಂದ ಅಡುಗೆ ಊಟ ಎಲ್ಲ ಮಾಡಿಕೊಂಡು ಅದಕ್ಕೆ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡಿ ಬೇಡಿಕೊಂಡು ತಿನ್ನಬೇಕು ಅಂತೆಲ್ಲ ಇದೆ. ಸೊ ಇದರಲ್ಲಿ ನಮಗೆ ಯಾವುದಾಗುತ್ತೋ ಅದನ್ನು ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಎವ್ರಿ ಪೌರ್ಣಿಮೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೆ, ಬಟ್ ಇವತ್ತು ಗ್ರಹಣ ಇದ್ದಿದ್ದರಿಂದ ನಾನು ಆ ಥರದ್ದೇನೂ ಮಾಡಿಲ್ಲ. ಸೊ ಆರಾಮಾಗೇ ಇದ್ದೆ. ಈವ್ನಿಂಗ್ ಎಲ್ಲ ಫುಲ್ಲು ತುಂಬಾ ಕೆಲಸ ಆಯಿತು, ಅದರಲ್ಲಿ ಬ್ಯುಸಿ ಆಗೋದೆ. ಸೊ ಮಾರ್ನಿಂಗು ದೇವ್ರ ಪೂಜೆ ಮತ್ತು ಈ ಬಿಸಿಬೇಳೆಬಾತ್ ಪ್ರಿಪ್ರೇಷನ್ನು ಇದರಲ್ಲೇ ಮುಳುಗೋಗಿದ್ದೆ. ಗಾಯ್ಸ್, ಈ ಥರ ಗ್ರಹಣ ಟೈಮಲ್ಲಿ ನೀವು ಯಾವ ಟಿಪ್ಸ್ನ ಬಳಸ್ತೀರಾ ಅದನ್ನು ಒಂದು ಕಮೆಂಟ್ ಮಾಡಿ ಹೇಳಿ ನನಗೆ. ಗಾಯ್ಸ್, ಹೇಗಿತ್ತು ಇವತ್ತಿನ ವ್ಲಾಗು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.